ಶ್ರೇಯು ಮತ್ತು ಅವಳ ತಂಗಿ ಮಾಧವಿ ಅವರು ಗ್ರಾಮದಲ್ಲಿ ತಾತನ ಹತ್ತಿರ ವಾಸಿಸುತ್ತಿದ್ದರು. ತಾತನ ಮನೆ ಮುಂದೆ ದೊಡ್ಡ ಹಣ್ಣು ಮರವಿತ್ತು. ಪ್ರತಿ ವರ್ಷ ಅದು ಬಿಡುವ ಹಣ್ಣುಗಳನ್ನು ಕೊಡುವುದರಿಂದ ಮಕ್ಕಳಿಗೆ ಅದು ಖುಷಿಯ ವಿಷಯ. ಒಂದು ದಿನ ಹಣ್ಣು ಮರದ ಕೆಳಗೆ ಮೂಡಿದ ಹೊಸ ಹಣ್ಣು ವಿಶಿಷ್ಟವಾಗಿ ಚಿರಪಟವಾಗಿದೆ. ಆದರೆ ಆ ಹಣ್ಣು ಯಾವಾಗಲೂ ಮರದ ತುದಿಯಲ್ಲಿ ನೇಸರದಿಂದ ಸುರಕ್ಷಿತವಾಗಿತ್ತು. ಶ್ರೇಯು ಮತ್ತು ಮಾಧವಿ ಅಸಾಮಾನ್ಯ ಹಣ್ಣು ನೋಡಿ ತಮಗೆ ಹೇಳಿದಂತೆ ಹಣ್ಣು ತುಂಬಾ ಮುದ್ದಾಗಿ ಕಾಣುತ್ತದೆ ಎಂದು ನಿರ್ಧರಿಸಿದರು. ಅವರು ಹಣ್ಣು ಪಡೆದುಕೊಳ್ಳಲು ಏನಾದರೂ ಚಿಂತನೆಯಲ್ಲಿದ್ದನ್ನು ಕಂಡು ಮಾಧವಿ ಧೈರ್ಯದಿಂದ ಹಣ್ಣಿಗೆ ಹತ್ತಲು ಹೋದಳು. ಆದರೆ ಅದು ಎಲ್ಲಿಯೇ ದೊರಕದೆ ಒಂದು ಅಲೌಕಿಕ ಶಕ್ತಿ ಹಣ್ಣು ಸ್ವಾಧೀನವನ್ನು ಬದಲಾಯಿಸಲು ಶುರುವಾಯಿತು. ಮಕ್ಕಳನ್ನು ಆಕರ್ಷಿಸುವಂತಹ ವಿಶಿಷ್ಟ ಧ್ವನಿಗಳು ಕೇಳಿಬಂದವು. ಶ್ರೇಯು ತಕ್ಷಣವೇ ಹಣ್ಣು ಮಾರ್ಪಟ್ಟಿರುವುದನ್ನು ಗಮನಿಸಿದ ಮತ್ತು ಆತಂಕದಿಂದ ಮಾಧವಿಯನ್ನು ಕರೆದುಕೊಂಡು ತಾತನ ಬಳಿ ಓಡಿದನು. ತಾತನ ಶ್ರೇಯು ಮತ್ತು ಮಾಧವಿಗೆ ಹೇಳಿದನು, ಈ ಹಣ್ಣು ಕಳೆದು ಹೋಗಲು ಹಾನಿಕಾರಕ ಶಕ್ತಿಯುಳ್ಳದು. ಇದನ್ನು ಬಿಟ್ಟು ಬಿಡಿ, ಏಕೆಂದರೆ ಈ ಹಣ್ಣು ಒಂದೇ ಬಾರಿಗೆ ಮಾತ್ರ ನಿಂದ ಮತ್ತು ಧರ್ಮವನ್ನು ಕೊಡುವಂತಹ. ಆಗಿನಿಂದ ಶ್ರೇಯು ಮತ್ತು ಮಾಧವಿ ಅವರು ಹಣ್ಣು ಮರವನ್ನು ದಕ್ಷವಾಗಿ ನೋಡಿದ ಮತ್ತು ಶ್ರೇಯು ಅವರು ಇತರರಿಗೆ ಜಾಗರೂಕರಾಗಿರಿ, ನಾವೆಲ್ಲರೂ ಜಾಗರೂಕರಾಗಬೇಕಾಗಿದೆ ಎಂದು ಪಾಠ ಕಲಿತರು.